ಹಾಯ್ ಹಲೋ ನಮಸ್ಕಾರ. MS ವಿಜನ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಕಾನ್ಸೆಪ್ಟ್ಸ್ ಅಂತ ಬರ್ತವೆ. ಸೊ ಅದರೊಳಗ ಲಿಬರ್ಟಿ, ಡೆಮೋಕ್ರಸಿ, ಜಸ್ಟಿಸ್, ಪವರ್, ಸಿಟಿಜನ್, ಈ ರೀತಿಯ ಹಲವಾರು ಲಿಬರಲಿಸಂ ಇಸ್ ದ ಹೈಯೆಸ್ಟ್ ಕ್ವಶನ್ ಗಳನ್ನ ಇಲ್ಲಿ ತೆಗಿತಾರ. ಸೋಷಿಯಲಿಸಂ ಅಂಡ್ ಮಾರ್ಕಿಸಂ ಬಹಳ ಬರ್ತಕ್ಕಂಥ ಕ್ವಶನ್ ಗಳಲ್ರಿ. ಸೋಷಿಯಲಿಸಂ ಒಳಗಡೆ, ಮಾರ್ಕಿಸಂ ಹೆಂಗಪ್ಪ ಅಂತಂದ್ರೆ ಕಂಪೇರಿಟಿವ್. ಸೊ ಈಗ ಭಾರತದೊಳಗಡೆ ಒಂದು ಸರ್ಕಾರ ಇದೆ, ಅಮೆರಿಕದೊಳಗಡೆ ಒಂದು ಸರ್ಕಾರ ಇದೆ, ಚೀನಾದೊಳಗಡೆ ಒಂದು ಸರ್ಕಾರ ಇದೆ, ಆಮೇಲೆ ಈಗ ರಷ್ಯಾದೊಳಗಡೆ ಒಂದು ಸರ್ಕಾರ ಇದೆ. ಇವನ್ನೆಲ್ಲದನ್ನ ತುಲನಾತ್ಮಕವಾಗಿ ಅಧ್ಯಯನ ಮಾಡೋದು ಎಲ್ಲಿ ಹೇಳ್ತೀವಿ ನಾವು? ಗುರಿ ಮೇಲೆ ದಾಳಿ ಮಾಡಿದ್ರು 2016 ಒಳಗಡೆ. ಹೌದಾ, ನಮ್ಮ ಮತ್ತೆ ಮಟ್ಟ ಆಯ್ತು 2019. ಹೌದಾ, ಮೊನ್ನೆ ಇಸ್ರೇಲ್ ವಾರ್ ಎದಕ್ಕಪ್ಪ ಅಂತಂದ್ರೆ ವೆಪನ್ಸ್ ಅವ್ರ ಏನ್ ಮಾಡ್ತಿದ್ರು, ನ್ಯೂಕ್ಲಿಯರ್ ವೆಪನ್ ನ ತಯಾರಿ ಮಾಡ್ತಾ ಇದ್ದಾರೆ ಅನ್ನೋ ಉದ್ದೇಶಕ್ಕೆ ಅವ್ರ ಮೇಲೆ ಏನ್ ಮಾಡಿದ್ರು, ದಾಳಿ ಮಾಡಿದ್ರು. CT-BT ಅಂತ ಬರುತ್ತೆ, ಹೌದಾ, NPT ಅಂತ ಬರುತ್ತೆ. ಈ ರೀತಿ ಹಲವಾರು ನಾವು ನೋಡಕ್ ಸಾಧ್ಯ ಆಗುತ್ತೆ. ಏನ್ರಿ, ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್, ಹೌದಾ, ಅಲಿಪ್ತ ನೀತಿ ಅಂತ ಕೇಳಿ ನೆಹರು ಅವರು 1961 ಒಳಗಡೆ. ಆಮೇಲೆ ಐಡೆಂಟಿಟಿ ಪೊಲಿಟಿಕ್ಸ್ ಅಪ್ಪ ಅಂತಂದ್ರೆ ಈಗ ಲ್ಯಾಂಗ್ವೇಜ್ ಆಗಿರ್ಬೋದು, ರಿಲಿಜಿಯನ್ ಆಗಿರ್ಬೋದು, ರಿಲಿಜಿಯಸ್ ಆಗಿರ್ಬೋದು, ಹೌದಾ, ಈ ರೀತಿಯ ಪೊಲಿಟಿಕ್ಸ್. ಸೊ ಇದು ಒಂದು ಗವರ್ಮೆಂಟ್ ಹೆಂಗಿದೆ ಅಂತ ಹೇಳುತ್ತಾ, ಹೌದಾ, ಏನೇನಿದೆ ಅದ್ರ ಒಳಗೆ ಯಾರಿದ್ದಾರೆ ಅಂತ. ಬಟ್ ಅದು ಹೆಂಗ್ ರನ್ ಆಗುತ್ತ ಅನ್ನೋದ್ರ ಬಗ್ಗೆ ಗವರ್ನೆನ್ಸ್ ಹೇಳುತ್ತೆ. ಓಕೆ, ಸೊ ಹಾಯ್ ಹಲೋ ನಮಸ್ಕಾರ. MS ವಿಜನ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಸೊ ಟುಡೇ ಕ್ಲಾಸ್ ಬಂದ್ಬಿಟ್ಟು UGC ನೆಟ್ ಅಂಡ್ KA ಸೆಟ್ ಒಳಗಡೆ ಪೊಲಿಟಿಕಲ್ ಸೈನ್ಸ್ ಸೆಕೆಂಡ್ ಪೇಪರ್ ಕೋಡ್ ನಂಬರ್ 2 ಅಂತ ಹೇಳ್ತೀವಿ UGC ನೆಟ್ ಒಳಗಡೆ. ಸೊ ಇವತ್ತು ಅದರ ಸಿಲೆಬಸ್ ಬಗ್ಗೆ ಡಿಸ್ಕಷನ್ ಮಾಡಮ್ರಿ. ಯಾವ್ಯಾವ ಸಿಲೆಬಸ್ ಅದಾವೆ, ಅದ್ರೊಳಗೆ ಏನೇನ್ ಬರ್ತಾವ, ಯಾವ ಸಿಲೆಬಸ್ ಒಳಗಡೆ ಯಾವ ಚಾಪ್ಟರ್ ಮೋರ್ ದನ್ ಇಂಪಾರ್ಟೆಂಟ್, ಅದ್ರೊಳಗೆ ಎಷ್ಟು ಅತಿ ಹೆಚ್ಚು ಕ್ವಶನ್ ಗಳನ್ನ ಯಾವ ಚಾಪ್ಟರ್ ಒಳಗಡೆ ತೆಗಿತಾರ ಅದ್ರ ಬಗ್ಗೆ ಟುಡೇ ಕ್ಲಾಸ್ ಒಳಗಡೆ ಡಿಸ್ಕಷನ್ ಮಾಡಮ್ರಿ. ಲೆಟ್ ಮಿ ದ ಸ್ಟಾರ್ಟ್ ಕ್ಲಾಸ್. ಓಕೆ, ಪೊಲಿಟಿಕಲ್ ಥಿಯರಿ. ಸೊ ಪೊಲಿಟಿಕಲ್ ಥಿಯರಿ ಒಳಗಡೆ ಕಾನ್ಸೆಪ್ಟ್ಸ್ ಅಂತ ಬರ್ತವೆ. ಸೊ ಅದರೊಳಗ ಲಿಬರ್ಟಿ, ಡೆಮೋಕ್ರಸಿ, ಜಸ್ಟಿಸ್, ಪವರ್, ಸಿಟಿಜನ್, ಈ ರೀತಿಯ ಹಲವಾರು ಕಾನ್ಸೆಪ್ಟ್ ಗಳನ್ನ ಎಲ್ಲಿ ನೋಡ್ತೀವ್ರಿ, ಪೊಲಿಟಿಕಲ್ ಥಿಯರಿ ಒಳಗೆ ನೋಡ್ತೀವಿ. ಅದಾದ್ಮೇಲೆ ಲಿಬರಲೈಸೇಷನ್, ಆಮೇಲೆ ಕನ್ಸರ್ವೇಟಿಸಂ, ಸೋಷಲಿಸಂ, ದೆನ್ ಮಾರ್ಕಿಸಂ, ಫೆಮಿನಿಸಂ, ಎಕಲೋಜಿಸಂ, ಆಮೇಲೆ ಮಲ್ಟಿ ಕಲ್ಚರಲಿಸಂ, ಆಮೇಲೆ ಪೋಸ್ಟ್ ಮಾಡರ್ನಿಸಂ. ಸೊ ಫಸ್ಟ್ ಒಂದು ಚಾಪ್ಟರ್ ಒಳಗಡೆ ಎಲ್ಲಿ ಕ್ವಶನ್ ಗಳನ್ನ ತೆಗಿತಾನ ನೋಡ್ಕೊಳಮ್ರಿ. ಸೊ ಕಾನ್ಸೆಪ್ಟ್ ನಮ್ಗೆ ಏನೇನ್ ಕಾನ್ಸೆಪ್ಟ್ ಬೇಕ್ರಿ? ಲಿಬರ್ಟಿ ಅಂತಂದ್ರೆ, ದೆನ್ ಇಕ್ವಾಲಿಟಿ ಅಂತಂದ್ರೆ, ಆಮೇಲೆ ರೈಟ್ಸ್ ಅಂತಂದ್ರೆ, ಡೆಮೋಕ್ರಸಿ ಅಂತಂದ್ರೆ, ಆಮೇಲೆ ಪವರ್ ಅಂತಂದ್ರೆ, ಸಿಟಿಜನ್ಶಿಪ್ಸ್ ಅಂತಂದ್ರೆ, ಇದ್ರ ಬಗ್ಗೆ ನಮಗೆ ಕಾನ್ಸೆಪ್ಟ್ ಗಳು ಕ್ಲಿಯರ್ ಆಗಿರ್ಬೇಕು. ಹೌದಾ, ಅದ್ರ ಮೇಲೆ ಏನ್ ಮಾಡ್ತಾರೆ, ಥಿಯರಿಟಿಕಲ್ ಆಗಿ ನಮಗೆ ಕ್ವಶನ್ ತೆಗಿತಾರೆ. ಆಮೇಲೆ ಲಿಬರಲಿಸಂ ಇಸ್ ದ ಹೈಯೆಸ್ಟ್ ಕ್ವಶನ್ ಗಳನ್ನ ಇಲ್ಲಿ ತೆಗಿತಾರ. ಸೊ ಇದರ ಒಳಗಡೆ ಥಿಂಕರ್ಸ್ ಬರ್ತಾರೆ. ಇದರೊಳಗಡೆ ಪೊಲಿಟಿಕಲ್ ಥಾಟ್ ಮತ್ತೆ ಇಂಡಿಯನ್ ಪೊಲಿಟಿಕಲ್ ಥಾಟ್. ಸೊ ಲಿಬರೇಟಿ ಬಗ್ಗೆ ಯಾರ್ಯಾರು ಮಾತಾಡಿದ್ದಾರೆ, ಅವ್ರು ಏನ್ ಮಾತಾಡಿದಾರೆ, ಅದ್ರ ಬಗ್ಗೆ ಏನೇನ್ ಹೇಳಿದ್ದಾರೆ, ಅವ್ರು ಬರೀತಕ್ಕಂಥ ಬುಕ್ಸ್ ಗಳು, ಹೌದಾ, ಆ ಬುಕ್ಸ್ ಗಳು ಯಾವಾಗ ಬಂದು ಅದ್ರ ಬಗ್ಗೆ ಸಮೇತ ಲಿಬರಲಿಸಂನಾಗ ಬಹಳ ಸಲ ಕ್ವಶನ್ ಕೇಳ್ತಾರೆ. ಹೌ ಮನಿ ಲಿಬರಲಿಸಮ್ಸ್ ಅಂತ ಕೇಳ್ತಾರ. ಅದ್ರ ಬಹಳ ವಿಧವಾದ ಲಿಬರಲಿಸಂ ಗಳನ್ನ ನೋಡ್ತೀವಿ, ಧಾರವಾದಗಳನ್ನ ನೋಡ್ತೀವಿ. ಆಮೇಲೆ ಕನ್ಸರ್ವೇಟಿಸಂ, ಹೌದಾ, ಅಷ್ಟು ಹೇಳಿಕೊಳ್ಳೋ ಚಾಪ್ಟರ್ ಅಲ್ಲ, ಅಂದ್ರೆ ಇದ್ರೊಳಗಡೆ ಹೈಯೆಸ್ಟ್ ಇದೊಂದು. ಅದಾದ್ಮೇಲೆ ಸೋಷಿಯಲಿಸಂ ಅಂಡ್ ಮಾರ್ಕಿಸಂ ಬಹಳ ಬರ್ತಕ್ಕಂಥ ಕ್ವಶನ್ ಗಳಲ್ರಿ. ಸೋಷಿಯಲಿಸಂ ಒಳಗಡೆ, ಮಾರ್ಕಿಸಂ ಒಳಗಡೆ. ನೆಕ್ಸ್ಟ್ ಅದನ್ನ ಹೆಂಗ್ ಕನೆಕ್ಟ್ ಮಾಡ್ಬೇಕನ್ನೋದ್ರ ಬಗ್ಗೆ ಹೇಳ್ತೀನಿ. ಅದಾದ್ಮೇಲೆ ಫೆಮಿನಿಸಂ ಅಂತ ಬರ್ತದ. ಆಮೇಲೆ ಇತ್ತೀಚೆಗೆ ಬರ್ತಕ್ಕಂಥ ಕ್ವಶನ್ ಗಳಲ್ಲಿ ಪೋಸ್ಟ್ ಮಾಡರ್ನಿಸಂ ಅಂಡ್ ಮಲ್ಟಿ ಕಲ್ಚರಲಿಸಂ ಬಗ್ಗೆ ಕ್ವಶನ್ ಗಳು ರೇಸ್ ಆಗ್ತಾ ಇದಾವೆ. ಓಕೆ, ಇದನ್ನ ಪ್ರತಿ ಒಂದು ಚಾಪ್ಟರ್ ಒಳಗೆ ಎಷ್ಟು ಕ್ವಶನ್ ತೆಗಿತಾರ್ರಿ? 10 ಕ್ವಶನ್ ತೆಗಿತಾರ. ಸೊ ನಮಗೆ ಇಲ್ಲಿ ಕಾನ್ಸೆಪ್ಟ್ ಗಳು ಕ್ಲಿಯರ್ ಆಗಿರ್ಬೇಕು. ಆಮೇಲೆ ಥಿಯರಿಟಿಕಲ್ ಆಗಿ ನಮಗೆ ಇದ್ರ ಬಗ್ಗೆ ನಮಗೆ ಸಂಪೂರ್ಣವಾಗಿ ಮಾಹಿತಿ ಇರಬೇಕು. ಸೊ ಇದೊಂದು ಸೋಷಿಯಲಿಸಂ ಅಂದ್ರೆ ಸಮಾಜವಾದ ಅಂತ ಬಂದಾಗ, ಸಮಾಜವಾದ ಒಳಗೆ ಯಾರ್ಯಾರು ಸಮಾಜವಾದವನ್ನು ಹೇಳ್ತಾರ, ಅದ್ರಲ್ಲಿ ಯಾರ್ಯಾರು ಇಂಪಾರ್ಟೆಂಟ್, ಹೌದಾ, ಅವ್ರು ಬರತಕ್ಕಂಥ ಕೃತಿಗಳೇನು, ಅದು ಯಾವ ಇಶ್ಯೂ ಒಳಗಡೆ ಬಂದವ, ಆ ಕೃತಿಗಳು ಯಾವುದನ್ನು ಇಂಪ್ಲಿಕೇಶನ್ ಮಾಡ್ತವ ಅನ್ನೋದ್ರ ಬಗ್ಗೆ ಏನ್ ಹೇಳ್ತಾರ್ರಿ, ಪೊಲಿಟಿಕಲ್ ಥಿಯರಿ ಒಳಗೆ ನೋಡ್ತೀವಿ. ದೆನ್ ಅದಾದ್ಮೇಲೆ ಪೊಲಿಟಿಕಲ್ ಥಾಟ್. ಸೊ ಪೊಲಿಟಿಕಲ್ ಥಾಟ್ ಒಳಗಡೆ ಹಲವಾರು ಚಿಂತಕರು ಬರ್ತಾರೆ, ವಿದೇಶಿ ಪಾಶ್ಚಿಮಾತ್ಯ ಚಿಂತಕರು ಹಲವಾರು ಬರ್ತಾರೆ. ಅದರೊಳಗಡೆ ಪ್ಲೋಟ ಆಗಿರ್ಬೋದು, ಅರಿಸ್ಟಾಟಲ್ ಆಗಿರ್ಬೋದು, ಮೆಕೆವಿಲಿ ಆಗಿರ್ಬೋದು, ಆಮೇಲೆ ಆಬ್ಸ್ ಆಗಿರ್ಬೋದು, ಲಾಕ್ ಆಗಿರ್ಬೋದು, ಆಮೇಲೆ ರೂಸೋ, ಏಗಲ್, ಜೇಸ್ ಮಿಲ್, ಮಾರ್ಕ್ಸ್, ಹೌದಾ, ಹ್ಯಾರಿಂಗ್ ಅಂತ ಬರ್ತಾರ. ಆಮೇಲೆ ಮಾವೋ ಬರ್ತಾನ. ಆಮೇಲೆ ನೆಕ್ಸ್ಟ್ ಇತ್ತೀಚೆಗೆ ಬಂದಿರ್ತಾರಪ್ಪ ಅಂತಂದ್ರೆ ಜಾನ್ ರಾಯ್ಸ್, ಹೌದಾ, ಜಸ್ಟಿಸ್ ಥಿಯರಿ ಬಗ್ಗೆ ಹೇಳ್ತಾರ, ಥಿಯರಿ ಆಫ್ ಜಸ್ಟಿಸ್ ಅಂತ ಹೇಳ್ತಾರ. ಹೌದಾ, ಇವ್ರು ಇದ್ರ ಒಳಗಡೆ ಏನ್ ಕ್ವಶನ್ ಗಳು ಜಾಸ್ತಿ ಆಗ್ತಾವಪ್ಪ ಅಂತಂದ್ರೆ, ಸೊ ನಾ ಇಲ್ಲಿ ಥಿಯರಿ ಹೇಳಿದ್ದೆ, ಹೌದಾ, ಇಲ್ಲಿ ಥಾಟ್.
ಸೊ ಈ ತೇರಿಗೂ ತಾಟ್ಗೂ ಬಹಳ ಕನೆಕ್ಟಿವ್ ಇರ್ತದ. ಹೆಂಗಪ್ಪಾ ಅಂತಂದ್ರೆ ಈ ತೇರಿನ ಯಾರು ಹೇಳ್ತಾರ್ರಿ? ಈ ಅರಿಸ್ಟಾಟಲ್ ಆಗಿರ್ಬೋದು, ಪ್ಲೂಟೋ ಆಗಿರ್ಬೋದು, ಹೌದಾ, ಮೆಕಿಯಾವೆಲಿ ಆಗಿರ್ಬೋದು, ಆಬ್ಸ್ ಆಗಿರ್ಬೋದು, ಇಲ್ಲಿ ನೋಡ್ರಿ ಮಾರ್ಕ್ಸ್, ಸೋಷಿಯಲಿಸಮ್. ಸೊ ಇಲ್ಲಿ ಯಾರ್ಯಾರು ಬರ್ತಾರ ಅವ್ರ ಸಮೇತ ನಮಗೆ ಎಲ್ಲಿ ಕವರ್ ಆಗ್ತಾರ್ರಿ? ಪೊಲಿಟಿಕಲ್ ಥಾಟ್ ಒಳಗಡೆ ಕವರ್ ಆಗ್ತಾವ. ಸೊ ನೀವು ಒಂದನ್ನ ಯಾವ್ದಾದ್ರು ಕರೆಕ್ಟ್ ಆಗಿ ರೆಫರೆನ್ಸ್ ಮಾಡಿ ಕರೆಕ್ಟ್ ಆಗಿ ಓದ್ಕೊಂಡ್ಬಿಟ್ರಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿ ಸಮೇತ ಈಜ್ ಆಗುತ್ತಾ, ಇದು ಸಮೇತ ಈಜ್ ಆಗುತ್ತಾ. ಇವೆರಡು ಇಂಟರ್ಲಿಂಕ್ಡ್ ಚಾಪ್ಟರ್ಗಳು. ಒಂದ್ಸಲ ಯಾವ್ದಾದ್ರು ಒಂದನ್ನ ನೀಟಾಗಿ ಓದ್ಕೊಂಡ್ಬಿಟ್ರಪ್ಪ ಅಂತಂದ್ರೆ ನಿಮಗೆ ಅದ್ರ ಬಗ್ಗೆ ಒಂದಿಷ್ಟು ಅವೇರ್ನೆಸ್ ಬರಕ್ ಸಾಧ್ಯ. ಓಕೆ, ಮೆಕಿಯಾವೆಲಿ, ಹೌದಾ, ದ ಪ್ರಿನ್ಸ್ ಅಂತ ಕೃತಿಗಳು ಬರೀತಾನ, ಹೌದಾ, ನಮ್ಮ ಅರಿಸ್ಟಾಟಲ್, ಪ್ಲೂಟೋ, ಓಕೆ, ಆಮೇಲೆ ಆಬ್ಸ್, ಲಾಕ್, ರೂಸೋ, ಇವರೆಲ್ಲ ಸಾಮಾಜಿಕ ಒಪ್ಪಂದ ಒಂದು ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ ಅಂತ ಬರುತ್ತಾ, ಅದ್ರೊಳಗೆ ನಾವು ನೋಡಕ ಸಾಧ್ಯ ಆಗುತ್ತೆ. ಆಮೇಲೆ ಹೇಗಲ್ ಬರ್ತಾನ. ಹೇಗಲ್ ಯಾರ ಗುರುಪ್ಪ ಅಂತಂದ್ರೆ ಮಾರ್ಕ್ಸ್ ನ ಗುರು. ಕಾರ್ಲ್ ಮಾರ್ಕ್ಸ್ ಕೇಳಿರಲ್ಲ, ಆತನ ಗುರು ಯಾರ್ರಿ? ಹೇಗಲ್, ಹೌದಾ. ಅದಾದ್ಮೇಲೆ ಜಯಸ್ ಮಿಲ್, ಜಾನ್ ಸ್ಟುವಾರ್ಟ್ ಮಿಲ್ ಅಂತ. ಅದಾದ್ಮೇಲೆ ಕಾರ್ಲ್ ಮಾರ್ಕ್ಸ್ ಏನ್ ಹೇಳ್ರಿ, ಆಮೇಲೆ ಹ್ಯಾರೆಂಟ್ ಅಂತ ಬರ್ತಾರ. ಇವರೆಲ್ಲರೂ ನಾವ್ ನೋಡ್ತೀವಿ ಪೊಲಿಟಿಕಲ್ ಥಾಟ್ ಒಳಗೆ ನೋಡ್ತೀವಿ. ಅದಾದ್ಮೇಲೆ ಇಂಡಿಯನ್ ಪೊಲಿಟಿಕಲ್ ಥಾಟ್. ಸೊ ಈಗ ಪಾಶ್ಚಿಮಾತ್ಯ ಒಳಗಡೆ ರಾಜಕೀಯ ಚಿಂತಕರ ವಿಚಾರಗಳನ್ನ ನೋಡಿದ್ವಿ. ಅದಾದ್ಮೇಲೆ ನಮ್ಮ ಇಂಡಿಯನ್ ಒಳಗಡೆ ಯಾರು ಬರ್ತಾರ್ರಿ? ಮೊದ್ಲು ಕೌಟಿಲ್ಯ ಬರ್ತಾನ, ಧರ್ಮಶಾಸ್ತ್ರ ಅಂತ ಬರ್ತದ, ನೀತಿಶಾಸ್ತ್ರ ಅಂತ ಬರ್ತದ, ಇವೆಲ್ಲಗಳು ಬರ್ತಾವ. ಆಮೇಲೆ ನನ್ ಮೇನ್ ಇಂಪಾರ್ಟೆಂಟ್ ಬರ್ತೀನಿ, ಬಹಳ ಜನ ಇದ್ದಾರೆ. ಆಮೇಲೆ ಪಂಡಿತ್ ರಮಾಬಾಯಿ, ತಿಲಕ್ ಅವರು, ಎನ್ ರಾಯ್, ಆಮೇಲೆ ಸ್ವಾಮಿ ವಿವೇಕಾನಂದ, ಶ್ರೀ ಅರವಿಂದ ಘೋಷ್, ರವೀಂದ್ರ ಟಾಗೂರ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ನೆಹರು, ಜಯಪ್ರಕಾಶ್ ನಾರಾಯಣ್, ಮತ್ತೆ ಲೋಹಿಯಾ, ಹೌದಾ, ಇನ್ನಿತರ ಹಲವಾರು ರಾಜಕೀಯ ಚಿಂತಕರು ಇಂಡಿಯಾದ ಒಳಗಡೆ ಕಾಣ್ತಾರೆ. ಅವ್ರ ವಿಚಾರಗಳೇನು, ಅವ್ರು ಯಾವ ವಿಚಾರಗಳನ್ನ ಬೋಧಿಸಿದ್ರು, ಆ ವಿಚಾರಗಳಿಂದ ಇಂಡಿಯಾದೊಳಗಡೆ ಏನ್ ಸುಧಾರಣೆಗಳಾದವು ಅನ್ನೋದ್ರ ಬಗ್ಗೆ ಸಮೇತ ಕ್ವಶನ್ ಗಳನ್ನ ತೆಗಿತಾರೆ. ಸೊ ನಮಗೆ ಯಾವ್ಯಾವ ಇಂಪಾರ್ಟೆಂಟ್ ರೀ? ಇದು ಇಂಪಾರ್ಟೆಂಟ್, ದೆನ್ ಇದೊಂದು ಇಂಪಾರ್ಟೆಂಟ್. ಸೊ ಇವೆಲ್ಲ ಏನಪ್ಪಾ ಅಂದ್ರೆ ಈಸಿ, ಬಹಳ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಏನಾಗುತ್ತೆ, ಇದು ಸರಳವಾಗಿರ್ತಕ್ಕಂಥ ವಿಷಯಗಳನ್ನ ನಾವು ತಿಳ್ಕೊಳಕ್ ಸಾಧ್ಯ ಆಗುತ್ತೆ. ನಿಮಗೆ ಬಹಳ ಇಂಪಾರ್ಟೆಂಟ್. ಓಕೆ, ಅದಾದ್ಮೇಲೆ ಕಂಪೇರಿಟಿವ್ ಪೊಲಿಟಿಕಲ್ ಥಾಟ್ ಬರೋದಕ್ಕಿಂತ ಮುಂಚಿತವಾಗಿ ಇವ್ ಹೆಂಗ್ ಲಿಂಕ್ ಆಗ್ತವೆ ಹೇಳ್ರಿ? ಹೇಳಿದ್ ನೋಡ್ರಿ, ಈಗ ಕಾನ್ಸೆಪ್ಟ್ ಗಳಂತ ಹೇಳಿದೆ, ಇವೆಲ್ಲ ಹೇಳಿದೆ. ಸೊ ಇದ್ರೊಳಗಡೆ ಇಂಡಿಯಾದವ್ರು ಏನ್ ಮಾತಾಡ್ತಾರೆ? ಎಕ್ಸಾಂಪಲ್ ಕೌಟಿಲ್ಯ ಮತ್ತು ಮೆಕಿಯಾವೆಲಿ ಒಂದೇ ರೀತಿ ಆಲೋಚನೆಗಳನ್ನ ತೋರಿಸ್ತೀವಿ. ಅಂದ್ರೆ ಇಂಡಿಯಾದ ಮೆಕಿಯಾವೆಲಿ ಯಾರಂತ ಕೇಳಿದ್ರೆ ಕೌಟಿಲ್ಯ ಅಂತ ಹೇಳ್ತೀವಿ, ಹೌದಾ. ಈ ರೀತಿಯ ಥಿಯರಿಗಳನ್ನ ನೋಡ್ತೀವಿ, ಹೌದಾ. ಈ ರೀತಿಯ ವಿಚಾರಗಳು ಇವ್ರದ ತಿಲಕ್ ಅವ್ರ ವಿಚಾರಗಳು ಬೇರೆ, ನ್ಯಾಷನಲಿಸಮೇ ಬೇರೆ. ಆಮೇಲೆ ಎನ್ ರಾಯ್ ಕಮ್ಯುನಿಸ್ಟ್ ಆಗಿರ್ತಾರ ಫಸ್ಟ್, ಹೌದಾ. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅಂತ ತೆಗಿದಾರ. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ 1924 to 25 ಒಳಗಡೆ 1925 ಒಳಗೆ ತೆಗಿತಾರ. ಶ್ರೀ ಅರವಿಂದ ಘೋಷ್ ಅವರು ಮೊದಲು ರಾಜಕೀಯದಲ್ಲಿ ಬಂದಿರ್ತಾರ. ಅದಾದ್ಮೇಲೆ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಆಧ್ಯಾತ್ಮಿಕ ಹೋಗ್ತಾರ, ಹೌದಾ. ಪ್ರಪ್ರಥಮವಾಗಿ ರಾಜಕೀಯಕ್ಕೆ ಎಂಟ್ರಿ ಆಗಿ ಅದನ್ನು ತ್ಯಜಿಸಿರ ಒಂದು ಆಧ್ಯಾತ್ಮಿಕ ಜೀವಿ ಆದ್ರೆ ಯಾರಪ್ಪ ಅಂತಂದ್ರೆ ಶ್ರೀ ಅರವಿಂದ ಘೋಷ್. ನೋಡ್ರಿ ಅವ್ರ ಮುಂದೆ ಏನೈತ್ರಿ? ಶ್ರೀ ಐತೆ, ಹೌದಾ, ಅದು ಇಂಪ್ಲಿಕೇಶನ್. ಆಮೇಲೆ ಸ್ವಾಮಿ ವಿವೇಕಾನಂದರ ವಿಚಾರಗಳು ನ್ಯಾಷನಲಿಸಂ ಬಗ್ಗೆ, ಅದು ಅವ್ರ ಕರ್ಮಯೋಗ ಸಿದ್ಧಾಂತದ ಬಗ್ಗೆ ಹೇಳ್ತಾರೆ. ಆಮೇಲೆ ಟಾಗೂರ್ ಅವರು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಸೊ ಎಲ್ಲ ಎಲ್ಲಿ ನೋಡ್ತೀರಿ ನಾವು? ಇಂಡಿಯನ್ ಪೊಲಿಟಿಕಲ್ ಥಾಟ್. ಆಮೇಲೆ ಕಂಪೇರಿಟಿವ್ ಪೊಲಿಟಿಕಲ್ ಥಾಟ್, ಹೌದಾ. ಕಂಪೇರಿಟಿವ್ ಪೊಲಿಟಿಕಲ್ ಥಾಟ್ ಒಳಗಡೆ ಅಪ್ರೋಚಸ್ ಬರ್ತಾವ್ರಿ. ಆಮೇಲೆ ಕೊಲೈನಲಿಸಂ, ಓಕೆ. ಆಮೇಲೆ ನ್ಯಾಷನಲಿಸಂ, ಆಕ್ಟರ್ಸ್, ಆಮೇಲೆ ಪ್ರೊಸೆಸ್. ಹೆಂಗಪ್ಪ ಅಂತಂದ್ರೆ ಕಂಪೇರಿಟಿವ್. ಸೊ ಈಗ ಭಾರತದೊಳಗಡೆ ಒಂದು ಸರ್ಕಾರ ಇದೆ, ಅಮೆರಿಕದೊಳಗಡೆ ಒಂದು ಸರ್ಕಾರ ಇದೆ, ಚೀನಾದೊಳಗಡೆ ಒಂದು ಸರ್ಕಾರ ಇದೆ, ಆಮೇಲೆ ರಷ್ಯಾದೊಳಗಡೆ ಒಂದು ಸರ್ಕಾರ ಇದೆ. ಇವನ್ನೆಲ್ಲದನ್ನ ತುಲನಾತ್ಮಕವಾಗಿ ಅಧ್ಯಯನ ಮಾಡೋದು ಎಲ್ಲಿ ಹೇಳ್ತೀವಿ ನಾವು? ಕಂಪೇರಿಟಿವ್ ಪೊಲಿಟಿಕಲ್ ಅನಾಲಿಸಿಸ್ ಒಳಗೆ ಹೊಡ್ತೀವಿ. ಎಲ್ಲವನ್ನೂ ಅಧ್ಯಯನ ಮಾಡ್ತಾರ. ಅದು ಥಿಯರಿ ಆಗಿರ್ಬೋದು, ಅದು ಪ್ರಾಕ್ಟಿಕಲ್ ಆಗಿರ್ಬೋದು, ಪ್ರತಿಯೊಂದನ್ನ ಏನ್ ಮಾಡ್ತಾರ ನಾವು ಇಲ್ಲಿ ಕಂಪೇರಿಟಿವ್ ಪೊಲಿಟಿಕಲ್ ಒಳಗಡೆ ಬಹಳ ಅಧ್ಯಯನ ಮಾಡ್ತಾರ. ಸೊ ಇತ್ತೀಚೆಗೆ ಅತಿ ಹೆಚ್ಚು ಕ್ವಶನ್ ಗಳಲ್ಲಿ ಬರಕ್ ಕುಂತವ್ರಿ ಕಂಪೇರಿಟಿವ್ ಪೊಲಿಟಿಕಲ್ ಒಳಗಡೆ ಬರ್ತಾವ. ಇವೆಲ್ಲ ನಮಗೆ ಈಜಿ ಆಗುತ್ತಾ, ಬಟ್ ಇದು ವೆರಿ ಟಫೆಸ್ಟ್ ಸಬ್ಜೆಕ್ಟ್ ನಮ್ಮದ್ರೊಳಗಡೆ. ಯಾಕಪ್ಪ ಅಂತಂದ್ರೆ ಹಿಂಗೆ ಇರುತ್ತಾ, ಬಹಳ ಮಂದಿ ಇದನ್ನ ಅರ್ಥ ಮಾಡ್ಕೊಳಕ ಸಾಧ್ಯ ಆಗ್ತಿಲ್ಲ. ಸೊ ಇದನ್ನ ನಾವು ಬಹಳ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಡಪ್ಪ ಅಂತಂದ್ರೆ ನಮ್ ನೆಟ್ ಒಳಗಡೆ ನಮ್ಮ ಸ್ಕೋರ್ ಜಾಸ್ತಿ ಆಗಕ ಸಾಧ್ಯ, ಹೌದಾ. ಯಾಕಪ್ಪ ಅಂತಂದ್ರೆ ಈ ಕಂಪೇರಿಟಿವ್ ಪೊಲಿಟಿಕಲ್ ಒಳಗಡೆ ಬಹಳ ಮಂದಿ ನಡುತ್ತಾರ, ಹೊಸ ಚಿಂತಕರು ಬರ್ತಾರ, ಹೌದಾ. ಆ ರೀತಿ ಚಿಂತಕರು ಬಂದಾಗ ನಮಗೇನಾಗುತ್ತೆ, ಒಂದ್ ಸ್ವಲ್ಪ ಡಿಫಿಕಲ್ಟ್ ಅನಿಸ್ತೈತೆ. ಇನ್ನು ಅದಾದ್ಮೇಲೆ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಮೈ ಫೇವರೇಟ್ ಸಬ್ಜೆಕ್ಟ್. ಓಕೆ, ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಸಂಬಂಧಗಳನ್ನೋದು ಬಹಳ ಇಂಟ್ರೆಸ್ಟಬಲ್ ಸಬ್ಜೆಕ್ಟ್ ಮತ್ತು ಕುತೂಹಲಕಾರಿಯಾಗಿರ್ತಕ್ಕಂಥ ವಿಚಾರಗಳನ್ನ ನೋಡಕ್ ಸಾಧ್ಯ ಆಗುತ್ತೆ. ಸೊ ಫಸ್ಟ್ ಒಂದು ಇಲ್ಲಿ ಸಮೇತ ಅಪ್ರೋಚಸ್ ಬರ್ತಾವ್ರಿ, ಹೌದಾ.
ಅಲ್ಲೊಂದಿಷ್ಟು ಐಡಿಯಾಲಜಿಗಳು ಬರ್ತಾವ, ಅವನ್ನ ಮೊದ್ಲು ನಾವು ನೋಡ್ಕೋಬೇಕು. ಆ ಐಡಿಯಾಲಜಿಗಳು ಇಟ್ಕೊಂಡು ಅದಾದ್ಮೇಲೆ ನಮಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಒಳಗಡೆ ಈಗ ಇವೆನ್ ನೋಡ್ತೀವಿ, G20 ನೋಡ್ತೀವಿ, ಆಮೇಲೆ ಟೆರರಿಸಂ, ಇಂಟರ್ನ್ಯಾಷನಲ್ ಟೆರರಿಸಂ ಅಂತ ಹೇಳ್ತೀವಿ. ಹೌದಾ, ಫಾರ್ ಎಕ್ಸಾಂಪಲ್ ಪವಲ್ಗೆ ಮಠ ಆಯ್ತು 2019. ಹೌದಾ, ಮೊನ್ನೆ ಗುಡಿ ಮೇಲೆ ದಾಳಿ ಮಾಡಿದ್ರು 2016 ಒಳಗಡೆ. ಹೌದಾ, ಮತ್ತೆ ಆಮೇಲೆ ಎನ್ವೈರನ್ಮೆಂಟಲ್ ಇಶ್ಯೂಗಳ ಬಗ್ಗೆ ನಾವು ನೋಡ್ತೀವಿ ಇಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಒಳಗಡೆ. ಫಾರ್ ಎಕ್ಸಾಂಪಲ್ SD ಗೋಲ್ಸ್, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಮಿಲಿನಿಯಂ ಡೆವಲಪ್ಮೆಂಟ್ ಗೋಲ್ಸ್, ಆಮೇಲೆ ಕನ್ವೆನ್ಷನ್ಸ್, ಹೌದಾ, ಸಮಿಟ್ಗಳು, ರಿಯೋ ಸಮಿಟ್, ಅರ್ತ್ ಸಮಿಟ್, ಹೌದಾ, ಈ ರೀತಿ ಎಲ್ಲಗಳನ್ನ ನೋಡ್ತೀವಿ ನಾವು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಒಳಗೆ ನೋಡ್ತೀವಿ. ಆಮೇಲೆ ಹ್ಯೂಮನ್ ರೈಟ್ಸ್ ವೆರಿ ಇಂಪಾರ್ಟೆಂಟ್. ಸದ್ಯ ಒಂದ್ ವಾರ ಆಗ್ತಿದ್ಯಪ್ಪ ಅಂತಂದ್ರೆ ನೆಕ್ಸ್ಟ್ ಬರೋದಲ್ಲಿ ಏನ್ರಿ ಹ್ಯೂಮನ್ ರೈಟ್ಸ್. ಹೌದಾ, ಇಷ್ಟು ಇಂಪಾರ್ಟೆಂಟ್. ಆಮೇಲೆ ಪವರ್, ಆಮೇಲೆ ವೆಪನ್ಸ್. ಹೌದಾ, ವೆಪನ್ಸ್, ನ್ಯೂಕ್ಲಿಯರ್ ವೆಪನ್. ಎಕ್ಸಾಂಪಲ್ ಫಸ್ಟ್ ಸ್ಟಾರ್ಟ್ ಆಗಿದ್ದ ಇರಾನ್ USA ಇಸ್ರೇಲ್ ವಾರ್ ಎದಕ್ಕಪ್ಪ ಅಂತಂದ್ರೆ ವೆಪನ್ಸ್. ಅವ್ರ ಏನ್ ಮಾಡ್ತಿದ್ರು, ನ್ಯೂಕ್ಲಿಯರ್ ವೆಪನ್ ನ ತಯಾರಿ ಮಾಡ್ತಾ ಇದ್ದಾರೆ ಅನ್ನೋ ಉದ್ದೇಶಕ್ಕೆ ಅವ್ರ ಮೇಲೆ ಏನ್ ಮಾಡಿದ್ರು, ದಾಳಿ ಮಾಡಿದ್ರು. ಹೌದಾ, ನ್ಯೂಕ್ಲಿಯರ್ ವೆಪನ್ ಅನ್ನ ಯಾರು ಅಣ್ವಸ್ತ್ರ ಶಕ್ತಿ ಆಗ್ಬಾರ್ದು, ಇನ್ ಮುಂದೆ ಯಾರು ಆಗ್ಬಾರ್ದು. ಅದಾದ್ರೆ ಏನಾಗತ್ತ, ಜಗತ್ತಿನ ವಿನಾಶಕ್ಕೆ ದಾರಿ ಮಾಡಿ ಕೊಡುತ್ತಾನದ್ರ ಬಗ್ಗೆ ಏನಾಗತ್ರಿ, ವೆಪನ್ಸ್ ಗಳನ್ನ ನೋಡ್ತೀವಿ. ಈ ವೆಪನ್ ಒಳಗಡೆ ಹಲವಾರು CBT ಈ ತರ ಬರ್ತಾವ, CT-BT ಅಂತ ಬರುತ್ತೆ. ಹೌದಾ, NPT ಅಂತ ಬರುತ್ತೆ. ಈ ರೀತಿ ಹಲವಾರು ನಾವು ನೋಡಕ್ ಸಾಧ್ಯ ಆಗುತ್ತೆ. ಇಲ್ಲಿ ಪೂರಾ ಅದನ್ನ ಒಂದೊಂದು ಟಾಪಿಕ್ ನ ಹೇಳಿಕೆ ಹೋದಾಗ ಅದ್ರ ಬಗ್ಗೆ ಓವರ್ ಆಲ್ ಆಗಿ ಹೇಳಕ್ ಸಾಧ್ಯ. ಓಕೆ, ದೆನ್ ಅದಾದ್ಮೇಲೆ ಇಂಡಿಯನ್ ಫಾರಿನ್ ಪಾಲಿಸಿ, ನಾವು ಇಂಟರ್ನ್ಯಾಷನಲ್ ರಿಲೇಷನ್ಸ್ ನೋಡಿದ್ವಿ. ದೆನ್ ಅದಾದ್ಮೇಲೆ ಇಂಡಿಯನ್ ಫಾರಿನ್ ಪಾಲಿಸಿ. ಸೊ ಇವೆರಡು ಸಮೇತ ಆಲ್ವೇಸ್ ಇಂಟರ್ಲಿಂಕ್. ಇವೆರಡು ಸಮೇತ ಏನಾಡ್ತಾವ್ರಿ, ಬಹಳ ಇಂಟರ್ಲಿಂಕ್ ಆಗಿರುತ್ತೆ ಸಬ್ಜೆಕ್ಟ್ಗಳು. ಈಗ ನೋಡ್ರಿ, ನಾಮ್ ಅಂತ ಬರ್ತೀನಿ, ಏನ್ರಿ, ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್. ಹೌದಾ, ಅಲಿಪ್ತ ನೀತಿ ಅಂತ ಕೇಳಿ ನೆಹರು ಅವರು 1961 ಒಳಗಡೆ. ಆಮೇಲೆ USA, ಚೀನಾ, USSR ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಇದ್ರ ಕೂಡ ನಮ್ಮ ಫಾರಿನ್ ಪಾಲಿಸಿಗಳು ಹೆಂಗ್ ಅದಾವ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಆಮೇಲೆ ಬ್ರಿಕ್ಸ್ ಒಳಗೆ ನಾವೇನ್ ಮಾಡ್ತಾ ಇದ್ವಿ, ಹೌದಾ, ಎಷ್ಟೇ ಸ್ಥಾಪನೆ ಆಯ್ತು, ಅದೇನ್ ಕಾರ್ಯ ಮಾಡುತ್ತಾ, ಹೌದಾ, ಜಗತ್ತಿನ ಮಟ್ಟದಲ್ಲಿ. ಆಮೇಲೆ ಹಾಸೇನ್ ಆಗಿರ್ಬೋದು, ಸಾರ್ಕ್ ಆಗಿರ್ಬೋದು, ಆಮೇಲೆ ಲುಕ್ ವೆಸ್ಟ್ ಪಾಲಿಸಿ ಆಗಿರ್ಬೋದು, ಶಾಂಘೈ ಕೋಪರೇಷನ್ ಆಗಿರ್ಬೋದು, ಆಮೇಲೆ ಯುರೋಪಿಯನ್ ಯೂನಿಯನ್ ಆಗಿರ್ಬೋದು. ಇವನ್ನೆಲ್ಲ ನಾವಿಲ್ಲಿ ನೋಡ್ತೀವಿ ಇಂಡಿಯನ್ ಫಾರಿನ್ ಪಾಲಿಸಿ ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ ಒಳಗಡೆ ಇಂಟರ್ಲಿಂಕ್ ಆಗಿ ನೋಡಕ್ ಸಾಧ್ಯ ಆಗುತ್ತೆ. ಇದು ಹೈಯೆಸ್ಟ್ ಕ್ವಶನ್ ಬರ್ತಕ್ಕಂತ ಏರಿಯಾ. ಇಲ್ಲಿ ಕೋಲ್ಡ್ ವಾರ್ ಬರ್ತದ, ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್, ಕೋಲ್ಡ್ ವಾರ್, ಕೋಲ್ಡ್ ವಾರ್ ಅಂತ ಕೇಳ್ತೀವಿ. ಹೌದಾ, ಈ ಎಲ್ಲ ಎಲ್ಲಿ ನೋಡ್ತೀವಿ ನಾವು ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತೆ ಇಂಡಿಯನ್ ಫಾರಿನ್ ಪಾಲಿಸಿ ಒಳಗೆ ನೋಡ್ತೀವಿ. ಇದನ್ನ ಅದಾದ್ಮೇಲೆ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಇನ್ ಇಂಡಿಯಾ. ಸೊ ನಾನು ವೆರಿ ಶಾರ್ಟ್ ಆಗಿ ಬರ್ತೀನಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಮೇಲೆ ಇಂಡಿಯನ್ ಪೊಲಿಟಿ, ಇವೆರಡು ಒಂದೇ ಅಲ್ರಿ. ಸೊ ಇದು ಒಂದೇ ರೆಫರ್ ಮಾಡ್ತಾ ನಮಗೇನ್ರಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು ಅಥವಾ ಇಂಡಿಯನ್ ಪೊಲಿಟಿ ಆಗಿರ್ಬೋದು. ಇದ್ರೊಳಗೆಲ್ಲ ನಾವು ಗೊತ್ತಿರ್ತದೆ ಇಂಡಿಯನ್ ಪೊಲಿಟಿ ಅಂತಂದ್ರೆ ಏನು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಹಲವಾರು ಜನಕ್ಕೆ ಗೊತ್ತಿರ್ತಕ್ಕಂಥ ವಿಷಯ. ಅದಕ್ಕೆ ನಾನು ಇದು ಎರಡನೇ ಬರ್ತೀನಿ. ಇದ್ರೊಳಗೆ ಹಲವಾರು ವಿಷಯಗಳನ್ನ ನಾವು ನೋಡಿರ್ತೀವಿ ಆ ಸಿಲೆಬಸ್ ಪ್ರಕಾರ. ಓಕೆ, ಅದಾದ್ಮೇಲೆ ಪೊಲಿಟಿಕಲ್ ಪ್ರೊಸೆಸ್ ಇನ್ ಇಂಡಿಯಾ. ಏನ್ ಪೊಲಿಟಿಕಲ್ ಪ್ರೊಸೆಸ್ ಇನ್ ಇಂಡಿಯಾ ಅದ್ರ ಬಗ್ಗೆ ಇಲ್ಲಿ ಬಹಳ ಕ್ವಶನ್ ಗಳನ್ನ ಕೇಳ್ತಾರೆ, ಡಿಫ್ರೆಂಟ್ ಆಗಿ ಬರಕ್ ಸಾಧ್ಯ ಆಗ್ತದೆ. ಐಡೆಂಟಿಟಿ ಪೊಲಿಟಿಕ್ಸ್ ಮಾಡಿಕೋಬೇಕು. ಅದು ಐಡೆಂಟಿಟಿ ಪೊಲಿಟಿಕ್ಸ್ ಅಪ್ಪ ಅಂತಂದ್ರೆ ಈಗ ಲ್ಯಾಂಗ್ವೇಜ್ ಆಗಿರ್ಬೋದು, ರಿಲಿಜಿಯನ್ ಆಗಿರ್ಬೋದು, ರಿಲಿಜಿಯಸ್ ಆಗಿರ್ಬೋದು. ಹೌದಾ, ಈ ರೀತಿಯ ಪೊಲಿಟಿಕ್ಸ್ ನ ಯಾವ ರೀತಿ ಬರ್ತಾರೆ, ಅವು ಯಾವ ರೀತಿ ಉಗಮ ಆದವು, ಯಾವ ರೀತಿ ರನ್ ಹಾಕುವಂತ ಇತ್ತೀಚಿನ ವಿದ್ಯಮಾನಗಳು ಇಲ್ಲಿದಾವೆ ಅನ್ನೋದ್ರ ಬಗ್ಗೆ ಸಮೇತ ನಮಗೆ ಪೊಲಿಟಿಕಲ್ ಪ್ರೊಸೆಸ್ ಇನ್ ಇಂಡಿಯಾದೊಳಗಡೆ ನಾವು ಕವರ್ ಮಾಡಬೇಕು. ಓಕೆ, ಅದಾದ್ಮೇಲೆ ಪೊಲಿಟಿಕಲ್ ಸೋಷಿಯಲ್. ಹೌದಾ, ಆಮೇಲೆ ಸೋಷಿಯಲ್ ಮೂವ್ಮೆಂಟ್ಸ್. ಇದೇನಲ್ರಿ ಐಡೆಂಟಿಟಿ ಪೊಲಿಟಿಕ್ಸ್ ಅನ್ನೋದು ಸೋಷಿಯಲ್ ಮೂವ್ಮೆಂಟ್ಸ್ ಎಲ್ಲಿಂದ ಬಂದು ಅವರ ಉದ್ದೇಶಗಳು ಏನಾಗಿದ್ವು. ಹೌದಾ, ಆ ಉದ್ದೇಶಗಳು ಜಾರಿ ಆಗ್ಬೇಕಂದ್ರೆ ಸರ್ಕಾರಗಳು ಏನ್ ಮಾಡಬೇಕು, ಆ ಕ್ರಮಗಳೇನು, ಇತ್ತೀಚಿನ ದಿನಗಳಲ್ಲಿ ಮಾಡ್ತಕ್ಕಂತ ಸೋಷಿಯಲ್ ಮೂವ್ಮೆಂಟ್ಸ್ ಗಳಾವ ಅದ್ರ ಕೇಳ್ತಾರೆ. ಆಮೇಲೆ ಸಿವಿಲ್ ಸೊಸೈಟಿ ಗ್ರೂಪ್ಸ್, ನಾಗರಿಕ ಸಾಮಾಜಿಕ ಸಮೂಹ. ವೆರಿ ಇಂಪಾರ್ಟೆಂಟ್. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಒಳಗೆ ಎಷ್ಟು ಇಂಪಾರ್ಟೆಂಟ್ ಚಾಪ್ಟರ್ ಗಳದಾವ ಅಂದ್ರೆ ಪ್ರತಿಯೊಂದು ಇಂಪಾರ್ಟೆಂಟ್. ಬಟ್ ಏನಪ್ಪಾ ಅಂತಂದ್ರೆ ಕೆಲವೊಂದ್ ಕಡೆ ಕ್ವಶನ್ ಗಳನ್ನ ಕಡಿಮೆ ಕೇಳ್ಬಿಡ್ತಾರೆ, ಕೆಲವೊಂದ್ ಕಡೆ ಬಹಳ ಸಲ ಕ್ವಶನ್ ಗಳನ್ನ ರೇಸ್ ಮಾಡ್ಬಿಟ್ಟಿರ್ತಾರೆ. ಬಟ್ ಕೆಸೆಟ್ ಗೆ ಜಸ್ಟ್ ನಾರ್ಮಲಿ ಇದನ್ನ ಪ್ರಿಪೇರ್ ಮಾಡಿದ್ರಪ್ಪ ಅಂತಂದ್ರೆ ಯು ಗೆಟ್ ಇಟ್. ಓಕೆ, ಏನಾಗುತ್ತೆ, ನಾರ್ಮಲಿ ಪ್ರಿಪೇರ್ ಜಸ್ಟ್ ನೀವು ಈ ನೆಟ್ಟಿಗೆ ಕೊಡಷ್ಟು ಟೈಮು, ನೆಟ್ಟಿಗೆ ಕೊಡ್ತಕ್ಕಂತ ಮಾಹಿತಿ ಅಷ್ಟು ಬೇಕಾಗಿರಲ್ಲ ಕೆಸೆಟ್ ಒಳಗಡೆ. ಬರೀ ಸಿಂಪಲ್ ಆಗಿ ನಾವು ಅದನ್ನ ಕಾನ್ಸೆಪ್ಟ್ ಗಳನ್ನ, ಥಿಂಕರ್ಸ್ ನ, ವಿದ್ಯಮಾನಗಳನ್ನ ನೋಡ್ಕೊಂಡ್ರೆ ಸಮೇತ ಕೆಸೆಟ್ ಒಳಗಡೆ ನಾವು ಗೆಟ್ ಇನ್ ಆಗ್ತೀವಿ. ಓಕೆ, ಬಟ್ ನೆಟ್ ಒಳಗಡೆ ಏನಪ್ಪಾ ಅಂತಂದ್ರೆ ಸ್ವಲ್ಪ ಡಿಫಿಕಲ್ಟ್ ತೆಗಿತಾರೆ, ಬಹಳ
ಡೆಪ್ತ್ ಆಗಿ ಹೋಗ್ತಾರೆ. ಓಕೆ, ಸೊ ಇಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಒಳಗಡೆ ಸಮೇತ ಥಿಯರಿಗಳು ಬರ್ತಾವ. ಹೌದಾ, ಇಲ್ಲಿ ಸಮೇತ ಥಿಂಕರ್ಸ್ ನೋಡ್ತೀವಿ. ನಾವ್ ಎಲ್ಲೆಲ್ಲಿ ಥಿಂಕರ್ಸ್ ನೋಡ್ತೀವಿ ಅಂತಂದ್ರೆ ಇಂಟರ್ನೇಷನಲ್ ಒಳಗಡೆ ಥಿಂಕರ್ಸ್ ನೋಡ್ತೀವಿ. ಈಗ ಈ 3 ಒಳಗಡೆ ನಮ್ಮ ಥಿಂಕರ್ಸ್ ನೋಡ್ತೀವಿ. ಕಂಪೇರ್ಟಿವ್ ಪಾಲಿಟಿಕ್ಸ್ ಒಳಗಡೆ ಥಿಂಕರ್ಸ್ ನೋಡ್ತೀವಿ. ನೋಡ್ರಿ ಇಲ್ಲಿ 1 2 3 4 5 ಅದಾದ್ಮೇಲೆ 6 ಇಲ್ಲಿ ಸಮೇತ ಐಡೆಂಟಿ ಪೊಲಿಟಿಕ್ಸ್ ಒಳಗಡೆ ಸಮೇತ ನೋಡ್ತೀವಿ. ಯಾಕಪ್ಪ ಅಂತಂದ್ರೆ ಬಹಳ ಕೃತಿಗಳು ಇಲ್ಲಿ ಬಂದಿದ್ದಾರೆ. ಆ ಕೃತಿಗಳ ಮೇಲೆ ಸಮೇತ ಕ್ವಶನ್ ಗಳನ್ನ ಕೇಳ್ತಾರೆ ರೈಟರ್ಸ್, ಥಿಂಕರ್ಸ್. ಸೊ ಇಲ್ಲಿ ಸಮೇತ ನೋಡುತ್ತೆ ಅಂದ್ರೆ ಎವ್ರಿ ಒಳಗಡೆ ಸಮೇತ ಎವ್ರಿ ಒಂದು ಸಬ್ಜೆಕ್ಟ್ ಒಳಗಡೆ ಸಮೇತ ಥಿಂಕರ್ಸ್ ನ ವಿಚಾರಗಳನ್ನ ನೋಡಕ್ ಸಾಧ್ಯ ಆಗ್ತಾ. ಅವ್ರ ಕೃತಿಗಳು, ಅವ್ರು ಬರತಕ್ಕಂತ ಇಯರ್ಸ್ ಅದನ್ನ ಸಮೇತ ನೋಡ್ಬೇಕು. ಓಕೆ, ಇಲ್ಲಿ ಥಿಯರಿಗಳದ. ಆಮೇಲೆ ನ್ಯೂ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಇಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಕೊಂತೀನಿ, ನ್ಯೂ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಕೊಂತೀನಿ. ಅದಾದ್ಮೇಲೆ ಕಂಪೇರಿಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಆಮೇಲೆ ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್. ಇನ್ನು ಹಲವಾರು ವಿಷಯಗಳನ್ನ ನಾವು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಒಳಗಡೆ ಕವರ್ ಮಾಡಬೇಕು. ಅದಾದ್ಮೇಲೆ ಗವರ್ನೆನ್ಸ್ ಅಂಡ್ ಪಬ್ಲಿಕ್ ಪಾಲಿಸಿ ಇನ್ ಇಂಡಿಯಾ. ಸೊ ಇದು ವೆರಿ ಈಸಿ ಅನ್ನೋದಕ್ಕಿಂತ ಗೊತ್ತಿರ್ತಕ್ಕಂತ ಸಬ್ಜೆಕ್ಟ್. ಹೆಂಗಪ್ಪ ಅಂತಂದ್ರೆ ನಾವು ಐಸಿ ಒಳಗಡೆ ಸೊ ನಾವು ಆಮೇಲೆ ಗವರ್ನೆನ್ಸ್ ನ ಕ್ಲಿಯರ್ ಮಾಡ್ಬಿಟ್ಟಿರ್ತೀವಿ, ಪಬ್ಲಿಕ್ ಪಾಲಿಸಿ ನ ಕ್ಲಿಯರ್ ಮಾಡ್ಬಿಟ್ಟಿರ್ತೀವಿ. ಬಟ್ ಡಿಫರೆನ್ಸ್ ಏನಪ್ಪಾ ಅಂತಂದ್ರೆ ಹೊಸ ಪಬ್ಲಿಕ್ ಪಾಲಿಸಿಗಳು ಬಂದಿರ್ತಾವ. ಹೌದಾ, ಈಗ ಉಜ್ವಲ ಯೋಜನೆ ಆಗಿರ್ಬೋದು, ಉಜಾಲ ಯೋಜನೆ ಆಗಿರ್ಬೋದು, MG ನರೇಗನ್ ಹೊಸ ನೇಮ್ ಮಾಡಿದಾರಲ್ಲ, ಆ ತರಹದ ಒಂದು ವಿಷಯಗಳ ಸಮೇತ ನನಗೆ ಇಲ್ಲಿ ಕರೆಂಟ್ ಅಫೇರ್ಸ್ ಒಳಗಡೆ ನನಗೆ ಕೇಳಕ್ಕೆ ಸಾಧ್ಯ ಆಗುತ್ತೆ. ಹೌದಾ, ಕರೆಂಟ್ ಫೆನಾಮಿನಗಳ ಸಮೇತ ನಿಮಗೆ ಬಹಳ ಕ್ವಶನ್ ಗಳು ಬರ್ತವೆ. ಇದು ಆ ತರಹದ ಒಂದು ವಿಷಯ. ಅಂದ್ರೆ ಗವರ್ನೆನ್ಸ್ ಹೆಂಗ್ ರನ್ ಆಗುವಂತದ್ದು. ಸೊ ಇದು ಒಂದು ಗವರ್ಮೆಂಟ್ ಹೆಂಗಿದೆ ಅಂತ ಹೇಳುತ್ತಾ. ಹೌದಾ, ಏನೇನಿದೆ ಅದ್ರ ಒಳಗೆ ಯಾರಿದ್ದಾರೆ ಅಂತ. ಬಟ್ ಅದು ಹೆಂಗ್ ರನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಗವರ್ನೆನ್ಸ್ ಹೇಳುತ್ತೆ. ಓಕೆ, ಸೊ ಆಮೇಲೆ ಇದು ರನ್ ಆಗ್ಬೇಕಪ್ಪ ಅಂದ್ರೆ ಏನ್ ಪ್ರೊಸೆಸ್ ಇದೆ ಪೊಲಿಟಿಕಲ್ ಪ್ರೊಸೆಸ್ ಇನ್ ಇಂಡಿಯಾ ಐತಲ್ಲ, ಇದು ಎಷ್ಟು ಇಂಪ್ಯಾಕ್ಟ್ ಮಾಡುತ್ತ. ಇಲ್ಲಿ ಇಂಟ್ರೆಸ್ಟ್ ಗ್ರೂಪ್ಸ್ ಇರ್ತಾವ, ಹೌದಾ, NGO ಗಳು ಇರ್ತಾವ, ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ಸ್, ಇವೆಲ್ಲ ಟೋಟಲ್ ಏನಾಗುತ್ತಪ್ಪ ಅಂದ್ರೆ ಇದೊಂದು ಚಾಪ್ಟರ್ ಬಿಟ್ಟು ಇಲ್ಲಿಂದ ನನಗೆ ಈ 3 ಚಾಪ್ಟರ್ IC ಒಳಗಡೆ ಇರ್ತಕ್ಕಂಥದ್ನ ಬಹಳ ರೆಫರೆನ್ಸ್ ಮಾಡ್ತಾವ. ಹೌದಾ, ಇಂಟರ್ಲಿಂಕ್ ಆಗಿರ್ತಾವಲ್ಲ ಅವು ನಾವು ಕರೆಕ್ಟ್ ಆಗಿ ಇಂಟರ್ಲಿಂಕ್ ನ ಅರ್ಥ ಮಾಡ್ಕೊಂಡ್ಬಿಟ್ಟಪ್ಪ ಅಂತಂದ್ರೆ ಸಿಲೆಬಸ್ ಪ್ರಕಾರನೇ ನಾವು ಎಕ್ಸಾಮ್ ನ ಗೆಟ್ ಆನ್ ಮಾಡಕ ಸಾಧ್ಯ ಆಗುತ್ತೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಮೈ ಸೈಡ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಕ್ಲಾಸ್ ಒಳಗಡೆ ನಿಮ್ಗೆ ಯಾವ ರೀತಿ ಕ್ಲಾಸ್ಗಳು ಬೇಕು, ಯಾವ್ದು ವಿಶೇಷವಾದ ಕ್ಲಾಸ್ಗಳು ಬೇಕು ಅದ್ರ ಬಗ್ಗೆ ಹೇಳಿ ಕ್ಲಾಸ್ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್.